ಶಿರಾ ತಾಲೂಕು ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ದೇವಾಲಯದಲ್ಲಿ ಟಿಬಿ ಜಯಚಂದ್ರರವರು ಸಚಿವರಾಗಲೆಂದು ಹಾರೈಸಿ ಶ್ರೀ ಬಂಡಿ ರಂಗನಾಥ ಸ್ವಾಮಿಗೆ ಅಭಿಷೇಕ ನೆರವೇರಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮುಖಂಡರಾದ ಎಂಟಿ ರಂಗನಾಥ್ ಗೌಡ ಮಾತನಾಡಿ, ಕರ್ನಾಟಕ ರಾಜ್ಯದ ಶಾಸಕರಲ್ಲಿ ಅತ್ಯಂತ ಹಿರಿಯರು, 7 ಬಾರಿ ಶಾಸಕರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರುವ ಟಿಬಿ ಜಯಚಂದ್ರರವರಿಗೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು. ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಆಶೀರ್ವಾದದಿಂದ ಟಿಬಿ ಜಯಚಂದ್ರರವರು ಸಚಿವರಾಗಲಿದ್ದಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಟಿಬಿ ಜಯಚಂದ್ರರವರು ಸುಮಾರು 3 ದಶಕಗಳಿಂದಲೂ ಸುದೀರ್ಘವಾಗಿ ಶಾಸಕರಾಗಿ ಅನುಭವ ಹೊಂದಿದ್ದು 1978ರಲ್ಲಿ ಆಯ್ಕೆಯಾದ ಶಾಸಕರಲ್ಲಿ ಏಕೈಕ ಹಿರಿಯ ಶಾಸಕರಾಗಿದ್ದಾರೆ. ಟಿಬಿ ಜಯಚಂದ್ರರವರು ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗೆ ತರಲು ಶ್ರಮಿಸಿರುವರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸಚಿವರಾದ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ, ಹೇಮಾವತಿ, ಎತ್ತಿನಹೊಳೆ ಯೋಜನೆಯನ್ನ ತಂದು ಜಾರಿಗೊಳಿಸಿ ಸಾಕಷ್ಟು ರೈತರಿಗೆ ಅನುಕೂಲವನ್ನ ಮಾಡಿದ್ದಾರೆ. ಬರದ ನಾಡಿಗೆ ಹೇಮಾವತಿಯನ್ನ ಹರಿಸಿ ಕೀರ್ತಿ ಪಾತ್ರಕ್ಕೆ ಭಾಜನರಾಗಿದ್ದಾರೆ. ತನ್ನ ಜೀವನವೇ ಜನರ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಇಷ್ಟೊಂದು ಅನುಭವ ಇರುವ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿ ಎಂದು ಆಗ್ರಹಿಸಿದರು. ನಾವೆಲ್ಲ ಊರಲ್ಲಿ ಜಯಚಂದ್ರ ಸಾಹೇಬ್ರ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಸೇರ್ಕೊಂಡು ನಮ್ಮ ಸಾಹೇಬರಿಗೆ ಡಿ ಕೆ ಶಿವಕುಮಾರ ಸಂಪುಟದಲ್ಲಿ ಒಂದು ಮಂತ್ರಿಗಿರಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಈಗ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸಿ ಡಿ ಕೆ ಶಿವಕುಮಾರ್ ಸರ್ ಹೆಂಗೆ ಅಜ್ಜಯ್ಯನ ನಂಬಿದ್ರು, ನಮ್ಮ ಜಯಚಂದ್ರ ಸಾಹೇಬರು ನಮ್ಮ ಬಂಡಿ ರಂಗನಾಥ ಸ್ವಾಮಿನ ಅಷ್ಟೇ ನಂಬಿದ್ದಾರೆ. ಆದ್ದರಿಂದ ನಾನು ಈ ಸನ್ನಿಧಿಯಲ್ಲಿ ಹೇಳ್ತೀನಿ, ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ ಎಂಬುದು ನಮಗೊಂದು ಭಾರಿ ನಂಬಿಕೆ ಇದೆ. ಜಯಚಂದ್ರ ಸಾಹೇಬರು ಈ ಸಾರಿ ಮಂತ್ರಿ ಆದರೆ ನಾವು 101 ಕಾಯಿ ಒಡಿಸಿ ಅವ್ರನ್ನ ನಮ್ಮೂರಿಗೆ ಆಹ್ವಾನ ಮಾಡ್ಕೊಳ್ತೀವಿ ಅಂತ ನಾನು ಈ ಸನ್ನಿಧಿಯಲ್ಲಿ ಹೇಳ್ತಾ ನಾನು ಒಂದೆರಡು ಮಾತು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಟಿ ಕೃಷ್ಣಪ್ಪ, ರುದ್ರಣ್ಣ, ಪುಟ್ಟರಾಜು, ಶಿವಕುಮಾರ್, ಯಶೋಧರ್ ಗೌಡ, ವಿ ನಾಗರಾಜ್, ಜಯರಾಮಣ್ಣ, ಮಂಜುನಾಥ್ ಗೌಡ, ಭೀಮಣ್ಣ, ಚೇತನ್, ರಾಮದಾಸ್ ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ತಿಪ್ಪೇಶ್, ತಾವರೆಕೆರೆ. ಶ್ರೀ ಲಕ್ಷ್ಮೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಸನ್ನಿಧಿಯಲ್ಲಿದ್ದೀವಿ. ಯಾಕೆ ಅಂದ್ರೆ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಒಂದು ಸಂಪುಟ ದರ್ಜೆಯ ಸ್ಥಾನ ಸಿಗಲಿ ಅಂತ ನಾವಾದ್ರೂ ಇವತ್ತು ಬಂಡಿ ರಂಗನ್ನ ನೆನೆಯುತ್ತಾ ಈ ದಿನ ವಿಶೇಷ ಪೂಜೆಯನ್ನು ನಾವೆಲ್ಲರೂ ಸಹ ಕಾರ್ಯಕರ್ತರು, ಅಭಿಮಾನಿಗಳು, ತಾವರೆಕೆರೆ ಗ್ರಾಮಸ್ಥರು ಹಾಗೂ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಸಹ ಬಂದಿದ್ದಾರೆ. ಅವರು ಸಹ ನಮ್ಮ ಟಿಬಿ ಜಯಚಂದ್ರ ಅವರು ಈ ಬಾರಿ ಸಂಪುಟದಲ್ಲಿ ಸ್ಥಾನ ಪಡಿಲೇಬೇಕು ಅಂತ ಹೇಳ್ತೀನಿ. ನಾವೆಲ್ಲರೂ ಸಹ ಈ ದಿನ ಅಭಿಷೇಕ ಮಾಡಿ ದೇವರಿಗೆ ನಾವೆಲ್ಲರೂ ಸಹ ಒಂದು ಚಿರುಣಿ ಆಗಿರ್ಬೇಕು ಅಂತ ಹೇಳಿ ಆ ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಈ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಅಜ್ಜಯ್ಯನ ನಡುವಿಕೆರೆ ಮಠದ ಅಜ್ಜಯ್ಯನ ಹೆಂಗ್ ನಂಬಿದ್ರು ಅದೇ ತರನೇ ನಾವು ಸಹ ಬಂಡಿ ರಂಗನಾಥ ಸ್ವಾಮಿನ ನಂಬ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಭಗೀರಥ ಆದಂತಹ ಸನ್ಮಾನ್ಯ ಟಿಬಿ ಜಯಚಂದ್ರ ಸಾಹೇಬರು ಈ ನಾಡಿನ ಭಗೀರಥರು ಹಾಗೂ ನಮ್ಮ ನೀರಾವರಿಯ ಹೋರಾಟಗಾರರು ಅವ್ರಿಗೆ ಏನು ಸಚಿವ ಸಂಪುಟದಲ್ಲಿ ಏನು 2ನೇ ಬಾರಿಗೆ ಪಟ್ಟಿ ಮಾಡ್ತಿದ್ರು, ಆ ಪಟ್ಟಿನಲ್ಲಿ ಒಂದು ಜಲಸಂಪನ್ಮೂಲ ಅಥವಾ ಯಾವ್ದಾದ್ರು ಒಂದು ಖಾತೆಗಳನ್ನ ಅಂದ್ರೆ ದರ್ಜೆ ಒಳ್ಳೆ ಉನ್ನತ ದರ್ಜೆಯ ಸ್ಥಾನಮಾನವನ್ನು ಕೊಡ್ಲಿ